ನೀವ್ ಆ ಕಡೆ ಹೋಗ್ತಿದ್ದ ಹಾಗೆ ಕಣಿ ಹೇಳೋಳೊಬ್ಳು ಬಂದು, ಇಲ್ಲಿ ಕೇಳಿ, ವೈದೇಹಿ ಹೊಟ್ಟೆಲ್ ಬೆಳಿತಿದ್ಯಲ್ಲ ಮಗು, ಇಷ್ಟರಲ್ಲೇ ಒಬ್ರು ಪ್ರಾಣನ ಅದು ಬಲಿ ತಗೊಳುತ್ತೆ ಅಂತ ಹೇಳಿದ್ಲು. ಭಯ ಪಡ್ದೆ ಹೇಗಿರಕ್ಕಾಗತ್ತೆ ಹೇಳು? ಆಗ ನಂಬ್ಲಿಲ್ಲ, ಆದ್ರೆ ಈಗ ನಮ್ದೇ ಇರೋದಕ್ಕಾಗಲ್ಲ ಅನ್ಸ್ತಿದೆ. ನಿನ್ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಮಾವನ್ನ, ಶಾಂತ ಚಿಕ್ಕಿನ ಬಲಿ ತಗೊಂಡಿರ್ಬೋದೋ ಏನೋ. ಅತ್ಗೆ, ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅತ್ಗೆ. ನನ್ ಮಗು ಬಗ್ಗೆ ಹಾಗೆ ಮಾತಾಡೋದಕ್ಕೆ ನಿನಗ್ ಬಾಯಿ ಹೇಗ್ ಬರತ್ತಕ್ಕ? ಅಪ್ಪನ ಜೊತೆ ಮಾತಾಡಿದ್ವಿ ಅಮ್ಮ. ಸ್ವಲ್ಪ ಹೊತ್ತಲ್ಲೇ ಆಯುರ್ವೇದ ಸೆಂಟರ್ ರೀಚ್ ಆಗ್ತೀವಿ ಅಂತ ಹೇಳಿದ್ರು. ನಮ್ಮ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ಮಾತಾಡಕ್ಕಾಗ್ಲಿಲ್ಲ. ಇಷ್ಟಕ್ಕೆಲ್ಲ ಏನೇನೋ ಊಹೆ ಮಾಡ್ಕೊಂಡ್ರೆ ಹೇಗೆ? ದೇವಾಂಶ್, ನಿಮ್ಮತ್ತಿಗೆ ಏನೋ ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ನೀನು ತಲೆ ಕೆಡ್ಸ್ಕೊಬೇಡ. ನಾನೇನೋ ಬೇಕು ಅಂತ ಮಾತಾಡ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ರಿ. ಆಯುರ್ವೇದ ಸೆಂಟ್ರಿಗೆ ಹೋಗಿದ್ರೆ ಫೋನ್ ವರ್ಕ್ ಆಗ್ಬೇಕಲ್ವಾ? ಮಾಡಿ, ಫೋನ್ ಮಾಡಿ. ನೀವು ಕಾಲ್ ಮಾಡಿದಾಗ ಆನ್ ದಿ ವೇ ಇದ್ರೆ ಅನ್ಸುತ್ತೆ. ಅವಾಗವಾಗ ಸಿಗ್ನಲ್ ಸಿಕ್ಕಿರಲ್ಲ. ಇವಾಗ ಮಾಡ್ತೀನಿ ನೋಡಿ. The number you are trying to call is currently not reachable. ನಾಟ್ ರೀಚಬಲ್ ಅಂತ ಬರ್ತಿದೆ ಅಲ್ವಾ? ನಾವು ಕೂಡ ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದೀವಿ. ನಮಗೂ ಹಾಗೆ ಬಂತು. ಅದಕ್ಕೆ ನಮಗೂ ಭಯ ಆಗ್ತಿದೆ. ಈಗಾಗ್ಲೇ ತಲತಲಾಂತರದಿಂದ ಒಂದ್ ಶಾಪ ನಮ್ಮನ್ ಕಾಡ್ತಾ ಇದೆ. ಅದು ನಿಜ ಅಂದ್ಮೇಲೆ ಈಗ ಕಣಿ ಹೇಳ್ದೋಳ್ ಮಾತು ನಿಜ ಆಗುತ್ತೆ. ಆ ನಿನ್ ಮಗು ಕಣ್ಬಿಡ್ತಿದ್ದ ಹಾಗೆ ಈ ಮನೆಯಲ್ಲಿ ಯಾರು ಜೀವಂತವಾಗಿರೋದಿಲ್ಲ ಅಂತ ಆ ಕಣಿಯಮ್ಮ ಹೇಳಿದ್ಲು. ನಿನ್ ಮಗು ರೂಪದಲ್ಲಿ ಆ ಶಾಪ ನಮ್ಮನ್ ಬಲಿ ತಗೊಳುತ್ತೋ ಏನೋ. ಅತ್ಗೆ, ಮತ್ತ್ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಅಯ್ಯೋ, ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ನೀನೇನ್ ಹೇಳ್ಬೇಕಾಗಿಲ್ಲ. ದೇವಾಂಶ್ ವೈದೇಹಿ ಕ್ಷೇಮವಾಗಿ ಬಂದಿದಾರಲ್ವಾ? ನನ್ನ ಮಗ ಹಾಗೂ ಮಗಳು ಕ್ಷೇಮವಾಗಿ ಬರ್ತಾರೆ. ಹೌದು, ಸ್ವಲ್ಪ ಹೊತ್ತು ಫೋನ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಏನೇನೋ ಊಹೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೂ ಏನೂ ಆಗಲ್ಲ ಅಕ್ಕ. ನನ್ ಮಗು ಈ ವಂಶನ ಕಾಪಾಡೋ ಅಂಥದ್ದಾಗತ್ತೆ ಹೊರತು ನಾಶ ಮಾಡೋ ಅಂಥದ್ದಾಗಲ್ಲ. ದಯವಿಟ್ಟು ನಿನ್ನ ಆಕ್ರೋಶನ ನನ್ನ ಮಗು ಮೇಲೆ ತೋರ್ಸಕ್ ಬರ್ಬೇಡ. ಹಾಗೆ ಮಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ, ನೆನ್ಪಿಟ್ಕೋ. ಅಯ್ಯೋ ವೈದೇಹಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿಲ್ವಾ? ನೀವು ಬಂದಿದ್ದೀರಾ, ಹಾಗೆ ಅವ್ರ ಫೋನನ್ನು ಕನೆಕ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೂ ಅವರಲ್ಲಿ ತಲುಪಿಲ್ವೇನೋ? ದೇವಾಂಶ್, ತುಂಬ ಸುಸ್ತಾಗಿರ್ಬೇಕು, ಹೋಗಿ ರೆಸ್ಟ್ ಮಾಡಿ. ಹೋಗಿ, ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮಬ್ಬರಿಗೆ ಫೋನ್ ಮಾಡೋಣ. ವೈದೇಹಿ, ಬಾ ಹೋಗೋಣ. ಬಾ. ಅಪ್ಪ ಎಲ್ಲಿ ಹೋಗಿರ್ಬೋದು? ನನ್ನ ಮನಸ್ಸಿಗೆ ಗೊಂದಲ ಆಗ್ತಿದೆ. ಯಾಕಪ್ಪ ಇನ್ನೂ ಮಲ್ಕೊಳ್ಳಾರ್ದೆ ಹಾಗೆ ಕೂತಿದೆಯಲ್ಲ? ತುಂಬ ಟೈಮ್ ಆಯ್ತು, ಹೋಗಿ ಮಲ್ಕೋ, ಹೋಗು ಹೋಗು.
ಓಕೆ, ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿಂದ ನಂಜನಗೂಡ್ಗೆ ಹೋಗೋ ಹೈವೇಲಿ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿರುವಂತ ಕಾರು ಈಗ ಸುಟ್ಟು ಹೋಗಿದೆ ಅಂತ ಸುದ್ದಿ ಬರ್ತಿದೆ. ಇನ್ ಕಾರ್ ನಂಬರ್ ಪ್ಲೇಟ್ ಚೆಕ್ ಮಾಡಿದ್ರೆ ಆ ಕಾರು ದಶರಥ್ ರಾಮ್ ಅವ್ರದ್ದು ಅಂತ ಗೊತ್ತಾಗ್ತಿದೆ. ಆದ್ರೆ ಆ ಕಾರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ. ಆದ್ರೆ ಅದ್ರಲ್ಲಿರೋರು ಯಾರು ಬದುಕಿರಕ್ ಸಾಧ್ಯ ಇಲ್ಲ ಅಂತ ನಮಗ್ ಅನಿಸ್ತಿದೆ. ದಶರಥ ದಶರಥ ಏನಾಯ್ತು ಅಜ್ಜಿ? ನಮ್ ದಶರಥ. ಆದ್ರೆ ಆ ಕಾರು ದಶರಥ್ ರಾಮ್ ಅವ್ರಿಗೆ ಸೇರಿದೆ ಅಂತ ಕನ್ಫರ್ಮ್ ಆಗ್ತಿದೆ. ಇದು ಹೇಗಾಯ್ತು ಅನ್ನೋದು ನಮ್ಗಿನ್ನೂ ಗೊತ್ತಾಗಿಲ್ಲ. ಹಾಗೆ ಕಾರಲ್ಲಿ ಇನ್ನು ಯಾರ್ಯಾರು ಇದ್ರು ಅಂತ ಸರಿಯಾದ ಸುದ್ದಿ ನಮಗ್ ಗೊತ್ತಾಗಿಲ್ಲ. ಕಾರ್ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನು? ಬ್ರೇಕ್ ಫೇಲ್ ಆಯ್ತಾ, ಇಲ್ಲ ಅಂತಂದ್ರೆ ಓವರ್ ಸ್ಪೀಡ್ ಇಂದ ಹೀಗೆ ಆಕ್ಸಿಡೆಂಟ್ ಆಯ್ತಾ ಅನ್ನೋದು ಗೊತ್ತಾಗಿಲ್ಲ. ಅಮ್ಮ ಅಮ್ಮ ಅಜ್ಜಿ ಎಂತ ಅನಾಹುತ ಆಗೋಯ್ತಲ್ಲಪ್ಪ. ಅಯ್ಯೋ ಮಾವ, ಭಗವಂತ, ನಾನ್ ನಿನಗೆ ಅನ್ಯಾಯ ಮಾಡಿದ್ದೇನೆ. ಯಾಕೆ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿದೆ? ಅಮ್ಮ 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 ಅಮ್ಮ, ನಾನು ಹೇಳ್ತಾ ಇದ್ದೀನಲ್ವಾ, ಆ ಮಾತೆಲ್ಲ ನಂಬೇಡ ಅಮ್ಮ, ಅದನ್ನೆಲ್ಲ ನಂಬೇಡ ಅಮ್ಮ. ಅಪ್ಪನ್ಗೇನು ಆಗಿರಲ್ಲಮ್ಮ, ನನ್ನ ಮಾತು ಕೇಳು ಪ್ಲೀಸ್ ಅಮ್ಮ. ಅಪ್ಪನ್ಗೇನು ಆಗಿರಲ್ಲ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ಅಳ್ಬೇಡಮ್ಮ. ಅಪ್ಪನ್ಗೂ ಅತ್ತೆಗೂ ಖಂಡಿತ ಏನೂ ಆಗಿರಲ್ಲ, ಹುಷಾರಾಗಿರ್ತಾರೆ. ಪ್ಲೀಸ್ ನನ್ನ ಮಾತು ಕೇಳಮ್ಮ. ಹೌದು ಅಜ್ಜಿ, ಅಮ್ಮಂಗೇನು ಆಗಲ್ಲ, ಯಾರಿಗೂ ಏನು ಆಗಲ್ಲ. ಅಮ್ಮಂಗೆ ಏನು ಆಗಲ್ಲ, ಏನಾಗಲ್ಲ. 25 ವರ್ಷಗಳು ಹೋರಾಡಿ ಹೋರಾಡಿ ನಮ್ಮ ಹತ್ರ ಬಂದಿದ್ದಾರೆ. ಮತ್ತೆ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅಮ್ಮಂಗೆ ಏನು ಆಗಲ್ಲ, ಮಾವಂಗೂ ಕೂಡ ಏನು ಆಗಿರಲ್ಲ. ಅಯ್ಯೋ, ಇಂಥ ಅನಾಹುತ ಆದ್ಮೇಲೂ ಇನ್ನೂ ಏನೂ ಆಗಿಲ್ಲ ಅಂತ ಅದ್ ಹೆಂಗ್ ಹೇಳ್ತೇವ ವೈದೇಹಿ? ಕೇಳು ಕೇಳು, ಕಾರ್ ಸುಟ್ಟು ಬೂದಿ ಆಗಿದೆಯಂತೆ. ಅದ್ರಲ್ಲಿರೋರು ಕೂಡ ಸುಟ್ಟು ಬೂದಿ ಆಗೋಗಿರ್ತಾರೇನೋ. ಉರ್ಮಿಳಾ, ಆ ಕಾರಲ್ಲಿ ಅಪ್ಪ ಮತ್ತೆ ಅತ್ತೆ ಇದ್ರು ಅಂತ ತಿಳ್ಕೊಳ್ದೆ ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಸುಳ್ಳಾಗಿದ್ರೆ ಚೆನ್ನಾಗಿರತ್ತೆ ಅಂತ ನಂಗೂ ಅನ್ಸುತ್ತೆ ರೀ. ಆದ್ರೆ ಅದೇ ಕಾರಲ್ಲಿ ಹೋದವರಿಬ್ರು ಆ ಕಾರಲ್ಲಿ ಇಲ್ದೆ ಇನ್ನೆಲ್ಲಿ ಇರ್ತಾರೆ? ಏನೋ ಅತ್ಗೆ, ಕಾರ್ಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಅಂತ ಯಾರು ನೋಡಿಲ್ಲ. ಅಷ್ಟಕ್ಕೂ ಎಷ್ಟು ಜನ ಇದ್ರು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಯಾರು ಇಲ್ದೇನೂ ಇರಬಹುದಲ್ವಾ? ಅಪ್ಪ ಅತ್ತೆ ಇಬ್ರು ಕಾರಲ್ಲಿ ಇದ್ರು ಅನ್ನೋದಕ್ಕೆ ಆಧಾರ ಸಿಗೋವರೆಗೂ ಅವ್ರು ಹುಷಾರಾಗೆ ಇದ್ದಾರೆ ಅಂತ ಅಲ್ವಾ ಅಮ್ಮ? ಅಪ್ಪ ಅತ್ತೆಗೆ ಏನೂ ಆಗಿರಲ್ಲ, ನೀವು ಧೈರ್ಯವಾಗಿರಿ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ವೈದೇಹಿ, ಇಲ್ಲೇ ಇರು. ನಾನು ಬರ್ತೀನಿ ಬಾವಾ. ಬೇಡ ವೈದೇಹಿ, ಅಮ್ಮಂಗೂ ಇಂದಿಗೂ ಧೈರ್ಯ ಹೇಳ್ತಾ ಇರು. ನಾನು ಬೇಗ ಬರ್ತೀನಿ. ಅಮ್ಮ, ಅಪ್ಪನ್ಗೇನು ಆಗಿರಲ್ಲಮ್ಮ. ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಬರ್ತೀನಿ. ನೀನು ಹುಷಾರು. ಅಪ್ಪನ್ಗೇನು ಆಗಿರಲ್ಲ. ವೈದೇಹಿ, ಹುಷಾರು. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಇಂದು ಅಜ್ಜಿ, ದೊಡ್ಡ ಯಜಮಾನ್ರಿಗೆ ಏನೂ ಆಗಲ್ಲ ಅಜ್ಜಿ. ಯಜಮಾನ್ರು ದೇವ್ರು ತೆರೆದವರು,
ದೇವ್ರು ಅವ್ರು ಖಂಡಿತ ಏನು ಮಾಡೋದಿಲ್ಲ. ದೊಡ್ಡ ಯಜಮಾನ್ರಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅತ್ತೆ, ಹೌದು ಅತ್ತೆ, ದೇವ್ರಿದ್ದಾನೆ, ನಮ್ಗೆ ಅನ್ಯಾಯ ಆಗಲ್ಲ. ದೇವ್ರಿರೋದು ನಿಜ ಆಗಿದ್ರೆ ಈ ವಾರ್ತೆನೂ ನಿಜನೇ ವೈದೇಹಿ. ದೇವ್ರ ಮಾತನ್ನ ಅವಳ ಬಾಯಲ್ಲಿ ಆಡಿರೋ ಆ ಕಣಿಯಮ್ಮನ್ ಮಾತು ನಿಜಾನೇ. ನಿನ್ ಹೊಟ್ಟೆಲಿರೋ ಮಗುನೇ. ಛೆ! ವಾಲಿ, ಆ ಮನೆಯವರು ಅಳ್ತಿರೋದನ್ನ ನಾವು ಕೇಳಿಸ್ಕೋಬೇಕು. ಅದನ್ನ ಕೇಳಿದ್ರೇನೆ ಮನಸ್ಸಿಗೆ ಸಂತೋಷ ಆಗೋದು. ಒಂದ್ಸಲ ನನಗೆ ಕೇಳಿಸು. ನಿನಗೇ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಮಾಡ್ದೆ. ಊರ್ಮಿಳಾ, ಅಲ್ಲಿ ಏನ್ ಪರಿಸ್ಥಿತಿ? ಟಿವಿನಲ್ಲಿ ಅಷ್ಟು ದೊಡ್ಡ ನ್ಯೂಸ್ ಬಂದ್ಮೇಲೆ ಅಳೋದ್ ಬಿಟ್ಟು ಇನ್ನೇನ್ ಮಾಡ್ತಾರೆ? ದೇವಾಂಶ್ ಏನೋ ಧೈರ್ಯ ಹೇಳ್ಬಿಟ್ಟು ಹೋದ, ಆದ್ರೆ ಅವ್ರಿಗೆಲ್ಲ ಕನ್ಫರ್ಮ್ ಆಗಿದೆ. ಅಲ್ಲಿ ಅವರೆಲ್ಲರೂ ಅಳ್ತಾ ಇದ್ರೆ ನೋಡಕ್ಕಾಗದೆ ಬಂದ್ಬಿಟ್ಟೆ. ನನಗೊಂದು ಡೌಟ್ ಕಾಡ್ತಿದೆ. ಶಾಂತ ಚಿಕ್ಕಿ ಅಂದ್ರೆ ಓಕೆ, ನಿನ್ ಬಗ್ಗೆ ಎಲ್ಲಿ ಬಾಯ್ ಬಿಡ್ತಾರೋ ಅಂತ ನೀನ್ ಸಾಯಿಸಿರ್ತೀಯ. ಮಾವನ್ ಯಾಕೆ ಸಾಯಿಸ್ದೆ ನೀನು? ಊರ್ಮಿಳಾ, ನಾನು ಹೇಳೋದು ಕೇಳಿಸ್ಕೊ. ಇಷ್ಟೆಲ್ಲ ನಡೀತು. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನ್ ಯಾವಾಗ ನೋಡಿದ್ರೂ ಎಲ್ರನ್ನೂ ಮೇಲೆ ಕಳ್ಸಕ್ಕೆ ಯೋಚಿಸ್ತಿರ್ತೀಯಲ್ಲ. ಖುಷಿನಾ ಅಮ್ಮ? ತುಂಬಾ ಸಂತೋಷ. ಇನ್ನು ಉಳಿದಿರೋದು ಆ ದೇವಾಂಶ್ ಮತ್ತೆ ಅವನ ವಾರಸ್ದಾರ. ಅವನ ವಂಶನ ನಾಶ ಮಾಡಬೇಕು. ಇನ್ನು ರಾಜ್ಯ ಎಲ್ಲ ನಮ್ದೇ ಕಣೋ. ನಾನು ನೋಡ್ಕೋತೀನಮ್ಮ.
ಬಾಬಾ ಕೌಸಲ್ಯ ಎಲ್ಲೋ ಎಲ್ಲೋ ನನ್ನ ಮಗ ಎಲ್ಲೋ ನನ್ನ ಮಗಳೆಲ್ಲೋ ಎಲ್ಲೋ ಒಂದೇ ಅಂಶ್ ಎಲ್ಲೋ ನಿಮ್ಮಪ್ಪ ಎಲ್ಲೋ ಕರ್ಕೊಂಡ್ ಬರ್ತೀನಿ ಅಂದಿದ್ಯಲ್ಲ, ಎಲ್ಲೋ ನಿಮ್ಮಪ್ಪ? ನನ್ನ ಮಗ ಎಲ್ಲೋ? ನಿಮ್ಮಪ್ಪನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಯಲ್ಲೋ, ಎಲ್ಲೋ ಅವರು? ಎಲ್ಲೋ ಹೇಳೋ ದೇವಾಂಶ್? ಎಲ್ಲೋ? ಕೈಯಲ್ಲಿ ಮಡಕೆ ಇರೋದು ನೋಡಿದ್ರು ಕೂಡ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದಾರಲ್ಲಪ್ಪ ಇವರು. ಎಲ್ಲೋ ನಿಮ್ಮಪ್ಪ? ಹೇಳೋ ಕಂದ, ಹೇಳೋ. ಇಲ್ಲ 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 ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು? ಏನು ಇದು? ನನ್ ಮಗ ಎಲ್ಲಿ? ನನ್ ದಶರಥ ಎಲ್ಲಿ? ಹಾಕಿ, ಚೆನ್ನಾಗಿ ಕಣ್ಣೀರ್ ಹಾಕಿ. ಈ ಮನೆಗೆ ಬಂದಾಗ ನನ್ನ ಮುಖದಲ್ಲಿ ಸಂತೋಷ ಇತ್ತು, ಆದ್ರೆ ನನ್ನ ಮನ್ಸಲ್ಲಿರ್ಲಿಲ್ಲ. ಈಗ ಇಷ್ಟಕ್ಕೆಲ್ಲ ಕಾರಣ ವೈದೇಹಿ ಹೊಟ್ಟೆಲಿರೋ ಮಗುನೇ ಅಂತ ವೈದೇಹಿ ಮೇಲೆ ಆರೋಪ ಹೊರಿಸಿದ್ರೆ ಸರಿಯಾಗಿ ಲಾಕ್ ಆಗ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಅತ್ತೆ, ಅಜ್ಜಿ, ಅಜ್ಜಿ, ಇಂದು ಅಜ್ಜಿ. ಅಜ್ಜಿ. ದಶರಥ, ನನ್ ಮಗಳು ಶಾಂತ ಎಲ್ಲಿ? ನನ್ ಮಗಳು ಎಲ್ಲಿ? ನನ್ ಮಗಳೆಲ್ಲಿ? ಮಗ ಎಲ್ಲಿ? ನನ್ ಮಕ್ಕಳೆಲ್ಲೋದ್ರು? ವೈದೇಹಿ, ನನ್ ಮಗ ಎಲ್ಲಿ? ಸಮಾಧಾನ ಮಾಡ್ಕೊಳ್ಳಿ.